ಸರ್ ಇದು ಅಂದಾಜ ಒಂದು 15 to 20 kg ಪರ್ ಡೇಗೆ ಕನ್ಸಂಪ್ಷನ್ ಇರುತ್ತೆ. ಅದರ ಪ್ರಕಾರ ನಾವು ಕುಟ್ಕೊಬೇಕಾಗುತ್ತೆ ಸರ್. ಈಗ ಹಸುಗಳಿಗೆ ಅಂದರೆ ಒಂದು 15 to 20 kg ಒಂದು ಹಸುಗೆ ಡೈಲಿ ಬೇಕಾಗುತ್ತೆ. ಮೇಕೆಗಳಿಗೆ ಅಂದರೆ ಒಂದು 1 kg ಅಷ್ಟು ಬೇಕಾಗುತ್ತೆ. ರೈತರು ಡೈರಿ ಫಾರ್ಮ್ ಮಾಡ್ತಾರೆ ಅಂದರೆ ಮೇಯ್ನ್ ಆಗಿ ಅವ್ರಿಗೆ ಪ್ರಾಬ್ಲಮ್ ಬರೋದೇ 2 ಪ್ರಾಬ್ಲಮ್. ಒಂದು ಮೇವಿನ ಪ್ರಾಬ್ಲಮ್, ಇನ್ನೊಂದು ಲೇಬರ್ ಪ್ರಾಬ್ಲಮ್. TMR ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು 15 ಐಟಮ್ನ ಮಿಕ್ಸಿಂಗ್ ಮಾಡ್ತೀವಿ. ಅಂದ್ರೆ ಒಂದು ಹಸುಗೆ ಒಂದು ಮೇಕೆಗೆ ಏನೇನ್ ರಿಕ್ವೈರ್ಮೆಂಟ್ ಇದೆ, ಆ ರಿಕ್ವೈರ್ಮೆಂಟ್ಗೆ ಏನೇನ್ ಮೆಟೀರಿಯಲ್ ಬೇಕು ಎಲ್ಲಾ ಮೆಟೀರಿಯಲ್ ಮಿಕ್ಸ್ ಮಾಡಿ TMR ಬ್ಲೆಂಡರ್ ಅಂತ ಹೇಳ್ತೀವಿ. ಸರ್ ಈಗ ಮುಂದಿನ ಪ್ರಾಡಕ್ಟ್ ಏನಿದೆ ಸರ್ ತಮ್ಮದು? ಸರ್ ಇದು ಸೈಲೇಜ್ ಪ್ರೊಡಕ್ಷನ್ ಯೂನಿಟ್. ಇದು ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಡೈಲಿ ಸೈಲೇಜ್ ಪ್ರೊಡಕ್ಷನ್ ಮಿನಿಮಮ್ ಅಂದ್ರೆ ಒಂದು 50 to 60 ಟನ್ ಸೈಲೇಜ್ ಪ್ರೊಡಕ್ಷನ್ ಇದೆ. ಇಲ್ಲಿ ನಾವು 50 kg ಬ್ಯಾಗ್ ಪ್ರೊಡಕ್ಷನ್ ಮಾಡ್ತೀವಿ ಸರ್. ಓಕೆ ಓಕೆ, ಎಸ್ ಸರ್. ಹೋಗೋಣ ನೋಡೋಣ ಸರ್. ಎಸ್ ಸರ್. ಏನೇನು ಪದಾರ್ಥಗಳನ್ನು ಬೆಳೆಸಿ ಸರ್ ಈ ಒಂದು ಸೈಲೇಜ್ ಮಾಡೋದಕ್ಕೆ? ಇಲ್ಲಿ ನಾವೇನ್ ಮಾಡ್ತೀವಿ, ರೈತರಿಂದ ಒಂದು 90 days ಆಗಿರೋಂಥ ಹಲ್ಲು ಜೋಳನ ಕಟಿಂಗ್ ಮಾಡ್ಕೊಂಡ್ ಬಂದು ಇಲ್ಲಿ 5 mm ಇಂದ 10 mm ಕಟಿಂಗ್ ಆಗುತ್ತೆ. ಕಟಿಂಗ್ ಆಗಿ ಇದನ್ನ ಪ್ಯಾಕಿಂಗ್ ಮಾಡ್ತಾರೆ ಸರ್ ಇಲ್ಲಿ. ಇದು ಯಾವ ತರ ಬೆನಿಫಿಟ್ ಕೊಡ್ತಾನೆ ಈಗ ದನಗಳಿಗೆ ಯೂಸ್ ಮಾಡೋದ್ರಿಂದ? ಯಾವ ತರ ಬೆನಿಫಿಟ್ ಕೊಡುತ್ತೆ ಸರ್? ಇದು ಹಸುಗಳಿಗೆ ನಿಮ್ಗೆ ಈಗ ಕೆಲವ್ರಿಗೆ ಮೇವಿನ ಅಭಾವ ಇರುತ್ತೆ, ಅಂತವ್ರಿಗೆ ಇದನ್ನ ನಾವು ಉಪಯೋಗ ಮಾಡ್ಕೊಬಹುದು. ಮತ್ತೇನಪ್ಪ ಅಂದ್ರೆ ಒಂದ್ಸರಿ ಅವರು ತಗೊಂಡೋಗಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ. 1 ತಿಂಗಳಿಗಾಗಷ್ಟು ಅಥವಾ 1-2 ತಿಂಗಳಿಗಾಗಷ್ಟು ಅವರು ಪ್ರೊಟೆಕ್ಟ್ ಮಾಡ್ಕೊಂಡು ಇಲಿಗಳಿಂದ ಇದರಿಂದ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ರಿಗೆ ತಿಂಗಳ ಪೂರ್ತಿ ಇದು ಸಿಗುತ್ತೆ. ತಿಂಗಳ ಪೂರ್ತಿ ಸಿಗುತ್ತೆ ತಿಂಗಳ ಸರ್? ಪೂರ್ತಿ. ಎಸ್ ಸರ್. ಈಗ ಎಷ್ಟು ದನಕ್ಕೆ, ಒಂದು ದನಕ್ಕೆ ನಾನು ಎಷ್ಟು ಸೈಲೇಜ್ ಬಳಸಬೇಕಾಗುತ್ತೆ ಸರ್? ಸರ್ ಇದು ಅಂದಾಜ ಒಂದು 15 to 20 kg ಪರ್ ಡೇಗೆ ಕನ್ಸಂಪ್ಷನ್ ಇರುತ್ತೆ. ಅದರ ಪ್ರಕಾರ ನಾವು ಕುಟ್ಕೊಬೇಕಾಗುತ್ತೆ ಸರ್. ಈಗ ಒಂದು ಸೈಲೇಜ್ ನಾನು ಬಾಕ್ಸ್ ಅನ್ನ ಓಪನ್ ಮಾಡಿದಾಗೆ ಅದನ್ನ ಎಷ್ಟು ದಿನದವರೆಗೆ ಬಳಸಬಹುದು ಅಥವಾ ಅವತ್ತೇ ಬಳಸಬೇಕಾ ಅದನ್ನ? ಸರ್ ಇದು ಪೆರಿಷೇಬಲ್ ಐಟಮ್. ಅಂದ್ರೆ ಏನಪ್ಪಾ ಅಂದ್ರೆ ಮಾಯಿಶ್ಚರ್ ಇರೋಂತಹ ಒಂದು ಮೆಟೀರಿಯಲ್, ತೇವಾಂಶ ಇರುತ್ತೆ. ಹಂಗಾಗಿ ಏನಾಗುತ್ತೆ, ಇದು ನಾವು ಸೈಲೇಜ್ ಪ್ಯಾಕ್ ಮಾಡ್ಬೇಕಾದ್ರೆ ಇದು ಫರ್ಮೆಂಟೇಶನ್ ಆಗಿರುತ್ತೆ, ಅನಾರೋಬಿಕ್ ಫರ್ಮೆಂಟೇಶನ್ ಅಂತ ಹೇಳ್ತೀವಿ. ಆ ಫರ್ಮೆಂಟ್ ಆಗಿರೋದು ಯಾವಾಗ ಏರ್ ಜೊತೆ ಸಂಪರ್ಕ ಬರುತ್ತೆ, ಅಂದ್ರೆ ಓಪನ್ ಮಾಡಿದಾಗ ಏನು ಗಾಳಿ ಜೊತೆ ಸಂಪರ್ಕ ಬರುತ್ತೆ ಅವಾಗ ಕೆಡಕ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಿಮ್ಗೆ ಜಾಸ್ತಿ ಕನ್ಸಂಪ್ಷನ್ ಇಲ್ಲ ಅಂತಂದ್ರೆ ಸೊ ಓಪನ್ ಆದ್ಮೇಲೆ ಟೈಟ್ ಆಗಿ ಕಟ್ಟಿಟ್ಕೊಂಡ್ರೆ ಒಂದ್ 2 ರಿಂದ 3 ದಿನ ತನಕ ಉಪಯೋಗ ಮಾಡ್ಕೊಬಹುದು. ಕಟ್ಟಿಟ್ಕೊಂಡ್ರೆ ನೀವು 2 ವರ್ಷದ ತನಕ ಇಟ್ಕೊಬಹುದು ಸರ್, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಓಪನ್ ಮಾಡಬಾರ್ದು, ಓಪನ್ ಮಾಡಿದ್ರೆ ಕೆಡಕ್ ಸ್ಟಾರ್ಟ್ ಆಗುತ್ತೆ. ಓಪನ್ ಮಾಡಿದ್ರೆ 1 or 2 days ಅಲ್ಲಿ ಕನ್ಸಂಪ್ಷನ್ ಮಾಡ್ಕೊಬೇಕು. ಅಂದ್ರೆ 1 ಅಥವಾ 2 ದಿವಸದಲ್ಲಿ ನಾವು ಅದನ್ನ ಮಾಡ್ಕೊಬೇಕು. ಓಕೆ, ಒಂದು 25 kg ತಗೊಂಡ್ರೆ 1 ಅಥವಾ 2 ದಿವಸ ಮುಗಿಸ್ಬಿಡ್ಬೇಕು. ಹೌದು. ಓಕೆ ಓಕೆ ಓಕೆ. ಎಷ್ಟು ನಾನು ಈಗ ನಂದು ಒಂದು 10 ಕುರಿಗಳಿದಾವೆ ಅಥವಾ ಒಂದು 10 ದನಗಳಿದಾವೆ ಅಂದ್ರೆ ನಾನು ಯಾವ ಪ್ರಮಾಣದಲ್ಲಿ ನಾನು ಸೈಲೇಜನ್ನ ತಗೋಬೇಕಾಗುತ್ತೆ ಸರ್ ನಾನು? ಸರ್ ಈಗ ಹಸುಗಳಿಗೆ ಅಂದ್ರೆ ಒಂದು 15 to 20 kg ಒಂದು ಹಸುಗೆ ಡೈಲಿ ಬೇಕಾಗುತ್ತೆ. ಮೇಕೆಗಳಿಗಂದ್ರೆ ಒಂದು 1 kg ಅಷ್ಟು ಬೇಕಾಗುತ್ತೆ. ಅದಕ್ಕೆ ತಕ್ಕಂಗೆ ನೀವು ಒಂದು ತಿಂಗಳಿಗೆ ಎಷ್ಟು ಆಗುತ್ತೋ, ಈಗ ಒಂದು 10 ಹಸು ಅಂತಂದ್ರೆ ಡೈಲಿ ಒಂದು 150 kg ರಿಕ್ವೈರ್ಮೆಂಟ್ ಇದೆ. ಅದನ್ನ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, 1 ರಿಂದ 1.5 ಟನ್ ರಿಕ್ವೈರ್ಮೆಂಟ್ ಇರುತ್ತೆ. ಅಷ್ಟನ್ನು ತಗೊಂಡು ಎಲ್ಲಿ ಇಲಿಗಳಿಲ್ದೇ ಇರೋಂಥವು ಮತ್ತೆ ವಾತಾವರಣದಲ್ಲಿ ತಂಪು ವಾತಾವರಣ ಇರಬೇಕು, ಓಪನ್ ಫೀಲ್ಡ್ ಬಿಸಿಲಲ್ಲಿ ಇಡೋಕ್ಕಾಗಲ್ಲ. ಸೊ ಹಂಗಾಗಿ ಒಳ್ಳೆ ಕಡೆ ಸ್ಟೋರೇಜಲ್ಲಿ ಇಟ್ಕೊಂಡ್ರೆ 1-2 ತಿಂಗಳಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಇಟ್ಕೊಂಡು ಅವರು ಮೇಂಟೈನ್ ಮಾಡ್ಕೊಬೋದು ಸರ್. ಯಾವ ಪ್ರಮಾಣದಲ್ಲಿ ಬಳಸಬೇಕಾಗುತ್ತೆ ಸರ್ ನಾವು? ಸರ್ ಅದೇ ಹಸುಗಳಿಗಾದ್ರೆ ಒಂದು 15 ರಿಂದ 20 kg ಬಳಸಬೇಕಾಗುತ್ತೆ. ಮೇಕೆಗಳಿಗೆ ಒಂದು ಅರ್ಧದಿಂದ 1 kg ಅಷ್ಟು ಜೊತೆಗೆ ಅವ್ರೇನು ಫೀಡ್ ಇದೆ, ಕ್ಯಾಟಲ್ ಫೀಡ್ ಇದೆ, ಅವ್ರು ಏನು ಸಪ್ಲಿಮೆಂಟ್ಸ್ ಕಾನ್ಸಂಟ್ರೇಟ್ ಏನು ಕೊಡ್ತಾರೆ ಅದನ್ನ ಜೊತೆಗೆ ಕೊಡ್ಬೇಕಾಗುತ್ತೆ ಸರ್. ಯಾಕೆ ಈ ಸೈಲೇಜ್ ಮಾಡ್ಬೇಕು ಅನ್ಸು ಸರ್ ತಮಗೆ? ಸರ್ ನಾವು ಮೊದಲು ಇದರದ್ದು ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಈಗ ನಿಮಗೆ ಬೇಸಿಗೆ ಕಾಲ ಅಂತ ಟೈಮಲ್ಲೆಲ್ಲ ಮೇವಿನ ಅಭಾವ ತುಂಬಾ ಇರುತ್ತೆ. ಹಂಗಾಗಿ ಡಿಮ್ಯಾಂಡ್ ಚೆನ್ನಾಗಿದೆ ಸರ್. ಅಂದ್ರೆ ಎಲ್ಲಾ ಕಡೆಯಿಂದನೂ ಆರ್ಡರ್ ಸಿಗುತ್ತೆ ನಿಮಗೆ. ರೈತರು ಡೈರಿ ಫಾರ್ಮ್ ಮಾಡ್ತಾರೆ ಅಂದ್ರೆ ಮೇಯ್ನ್ ಆಗಿ ಅವ್ರಿಗೆ ಪ್ರಾಬ್ಲಮ್ ಬರೋದೇ 2 ಪ್ರಾಬ್ಲಮ್. ಒಂದು ಮೇವಿನ ಪ್ರಾಬ್ಲಮ್, ಇನ್ನೊಂದು ಲೇಬರ್ ಪ್ರಾಬ್ಲಮ್. ಲೇಬರ್ ಪ್ರಾಬ್ಲಮ್ ಹೆಂಗ್ ಬೇಕಾದ್ರೂ ಸರಿ ಮಾಡ್ಕೊಬಹುದು, ಬಟ್ ಕರೆಕ್ಟ್ ಟೈಮ್ಗೆ ಈಗ ಯಾರೋ ಒಬ್ಬ ಓನರ್ ಒಂದು 100 ಹಸು ಇಟ್ಟಿದ್ದಾನೆ, ನಾಳೆ ಅವನಿಗೆ ಮೇವಿಲ್ಲ ಅಂತಂದ್ರೆ ಎಲ್ಲಿಂದನೋ ಎಷ್ಟೇ ರೇಟ್ ಜಾಸ್ತಿ ಆದ್ರೂ ಕೂಡ ಮೇವು ತಂದು ಹಾಕ್ಲೇಬೇಕಾಗತ್ತೆ. ಯಾಕಂದ್ರೆ ಹಸುಗಳು ನಾವು ಹಸುವಿಂದ ಇಡಕ್ಕಾಗಲ್ಲ. ಹಂಗಾಗಿ ಮೇವಿನ ಸಪ್ಲೈ ಯಾವಾಗ ಕಟ್ ಆಫ್ ಆಗುತ್ತೆ ಅವಾಗ ಹೈನುಗಾರಿಕೆ ಮಾಡಕ್ಕೆ ಆಗೋದಿಲ್ಲ. ಹಂಗಾಗಿ ಇದು ಏನಾಗುತ್ತೆ, ಈಗ ಡೈಲಿ ಹುಲ್ ಕೂದ್ ಹಾಕ್ತಾರೆ ಅಂತ ಅನ್ಕೊಳ್ಳಿ ಸರ್. ಹುಲ್ ಕೂದ್ ಹಾಕಿದಾಗ ಸಪೋಸ್ ಇವತ್ತು ಸಿಕ್ಕಾಮಟ್ಟೆ ಮಳೆನೇ ಇತ್ತು, ಹುಲ್ ಕುಯ್ಯಕ್ಕೆ ಹೋಗಕ್ಕಾಗಲ್ಲ, ಹುಲ್ ಕುಯ್ಲೇಬೇಕಾಗತ್ತೆ. ಯಾಕಂದ್ರೆ ಅವು ಹಸುಗಳ ಫೀಡ್ ಮಾಡ್ಲೇಬೇಕು ನಾವು. ಇಲ್ಲ ಯಾರೋ ಒಂದಿಬ್ಬರು ಲೇಬರ್ ಇಟ್ಟಿರ್ತಾರೆ. ಈ ಕೆಲವ್ರದ್ದು ಏನಂದ್ರೆ ಕೆಲವರು ಓನರ್ಗಳು ಬೆಂಗಳೂರಲ್ಲ ಮೈಸೂರಲ್ಲ ಬೇರೆ ಕಡೆಯಿಂದ ಇರ್ತಾರೆ, ಎಲ್ಲ ರಿಮೋಟ್ ಏರಿಯಾದಲ್ಲಿ ಫಾರ್ಮ್ ಮಾಡಿರ್ತಾರೆ. ಅವರು 1-2 ಲೇಬರ್ ಇಟ್ಟಿರ್ತಾರೆ, ಹುಲ್ ಕುಯ್ಯಕ್ಕೆ ಹೇಳಿರ್ತಾರೆ. ಲೇಬರು ಅಚಾನಕ್ ಕೈ ಕೊಟ್ಟಾಗ ಏನೋ ಅವ್ರಿಗೂ ಸಮಸ್ಯೆ ಬಂದೇ ಬರುತ್ತೆ. 2 ದಿನ ಇಲ್ಲ ಅಂತಂದಾಗ ಏನಾಗುತ್ತೆ, ಏನಾರು ಮಾಡಿ ಅದಕ್ಕೆ ಹುಲ್ ಕೂಯ್ದು ಹಾಕ್ಲೇಬೇಕಾಗತ್ತೆ. ಸೊ ಅಂತ ಸಮಸ್ಯೆಗಳೆಲ್ಲ ನಾವು ಸೈಲೇಜಿಂದ ಪರಿಹರಿಸ್ಕೋಬಹುದು. ಹೆಂಗೆ ಅಂತಂದ್ರೆ ಈಗ ಒಂದು 50 ಬ್ಯಾಗ್ ಇತ್ತು ಅಂದ್ರೆ ಯಾರೋ ಒಬ್ರು ಅಕ್ಕಪಕ್ಕದವ್ರಿಗೆ ಹೇಳಿ ಒಂದು 4 ಬ್ಯಾಗ್ ಹಾಕಿ ಅಂತ ಖಂಡಿತವಾಗ್ಲೂ ಅದು ಈಸಿಯಾಗಿ ಮಾಡ್ಬೋದು. ಆಮೇಲೆ ನಿಮ್ಗೆ ಲೇಬರ್ ಸಮಸ್ಯೆಯಿಂದ
ದೂರ ಆಗ್ಬೋದು. ಈಗ ಮನೇಲಿ ಗಂಡ ಹೆಂಡತಿ ಇತ್ತು ಅಂದ್ರೆ ಇಬ್ಬರೇನೆ ಸೈಲೇಜ್ ಇತ್ತು ಅಥವಾ TMRs ಅವ್ರಿಗೆ ಇತ್ತು ಅಂತಂದ್ರೆ ಒಂದು ಲೇಬರ್ 4 ಜನ ಕೆಲಸ ಮಾಡೋ ಜಾಗದಲ್ಲಿ 1 ಅಥವಾ 2 ಲೇಬರ್ಲಿ ಮೇಂಟೈನ್ ಮಾಡೋದು. ಹಂಗಾಗಿ ಖರ್ಚುನು ಕಮ್ಮಿ ಆಗುತ್ತೆ ಸರ್. ನೀವು ಸೈಲೇಜ್ಗೆ ಏನೆಲ್ಲ ಬಳಸ್ತೀರಿ ಸರ್? ಏನೆಲ್ಲ ಪದಾರ್ಥಗಳು ಸರ್ ಇರುತ್ತೆ ಫಸ್ಟ್ ಇದರಲ್ಲಿ? ನಾವು ಒಂದು 70 to 80 ಡೇಸ್ ಆಗಿರೋಂಥ ಜೋಳವನ್ನ ನಾವು ಕಾಳು ಇದ್ದಂತಹ ಜೋಳ ಕಟಿಂಗ್ ಮಾಡ್ಕೊಂಡು ಬರ್ತೀವಿ. ಕಟಿಂಗ್ ಮಾಡ್ಕೊಂಡು ಬಂದು ಇದಕ್ಕೆ ನಾವು ಫರ್ಮೆಂಟೇಷನ್ ಮಾಡಿ ಒಂದು 50 kg ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಅದನ್ನ ಏರ್ ಔಟ್ ಮಾಡಿ ಟ್ಯಾಗ್ ಮಾಡಿ ಅದು ಫರ್ಮೆಂಟೇಷನ್ ಮಾಡಕ್ ಬಿಡ್ತೀವಿ ಸರ್. ಇದು ಬಂದು ಒಂದು 15 to 20 ಡೇಸ್ ಅಲ್ಲಿ ಫರ್ಮೆಂಟೇಷನ್ ಆಗುತ್ತೆ, ಸೈಲೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಅದರ ನಂತರ ಅವರು ಹಸುಗಳಿಗೆ ಅಥವಾ ಮೇಕೆಗಳಿಗೆ ಉಪಯೋಗ ಮಾಡ್ಕೊಬೋದು. ಸರ್ ನಿಮ್ ಬ್ರ್ಯಾಂಡ್ ಪರಿಚಯ ಮಾಡಿಸ್ಕೊಡಿ ಸರ್. ಸರ್ ಇದು ನಮ್ದು ಎಕೋ ಗ್ರೀನ್ ಸೈಲೇಜ್ ಅಂತ ಹೇಳಿ ಬ್ರ್ಯಾಂಡ್ ಇದು. ಇದು ಸೈಲೇಜು ಬಂದು ನಿಮ್ಗೆ 25 kg ಬ್ಯಾಗು ಎಲ್ಲ ಇದೆ. ಮತ್ತೆ ಈ ತರ 50 kg ಡಬಲ್ ಬ್ಯಾಗ್ ಬರುತ್ತೆ ಸರ್ ಇದು. ಈ ತರ ಒಳಗಡೆ ಒಂದು ಬ್ಯಾಗ್ ಇರುತ್ತೆ ಮತ್ತೆ ಹೊರಗಡೆ ಒಂದು ಬ್ಯಾಗ್ ಇರುತ್ತೆ. ಈ ತರದ ಡಬಲ್ ಬ್ಯಾಗಿಂಗ್ 50 kg ಬ್ಯಾಗಲ್ಲೂ ನಾವು ಕೊಡ್ತೇವೆ ಸರ್. ಎರಡು ಇದೆ, 25 kg ಬ್ಯಾಗುನು ಇದೆ, 50 kg ಬ್ಯಾಗುನು ಸಪ್ಲೈ ಇದೆ ಸರ್. ರೇಟ್ ಏನಿದೆ ಸರ್? ಸರ್ ರೇಟು ಇದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಒಂದು 7 ರೂಪಾಯಿ ಅಲ್ಲಿ ಎಕ್ಸ್ ಫ್ಯಾಕ್ಟ್ರಿ ಕೊಡ್ತಾ ಇದೀವಿ. ರೈತರಿಗೆ ಟ್ರಾನ್ಸ್ಪೋರ್ಟೇಷನ್ ಸೇರಿ ಒಂದು 8 ರೂಪಾಯಿ 8ರಿಂದ 8.50 8 ರೂಪಾಯಿ 50 ಪೈಸೆ ಒಂದು ಟನ್ಗೆ ಒಂದು 8,000ದಿಂದ 8,500ಕ್ಕೆ ಡೋರ್ ಡೆಲಿವರಿ ಸಿಗುತ್ತೆ. ಡೋರ್ ಡೆಲಿವರಿ ಸಿಗುತ್ತೆ ಸರ್. ಓಕೆ 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 ಸರ್ ಇದು ಈಗ ನೋಡಿ ಈ ತರ ನಾವು ರೈತರಿಂದ ಜೋಳನ ಪರ್ಚೇಸ್ ಮಾಡ್ಕೊಂಡು ಅಲ್ಲೇ ಹಾರ್ವೆಸ್ಟಿಂಗ್ ಆಗುತ್ತೆ. ಹಾರ್ವೆಸ್ಟ್ ಆಗಿ ಕಟಿಂಗ್ ಮಾಡ್ಕೊಂಡು ಈ ತರ ಟ್ರ್ಯಾಕ್ಟರ್ಲಿಂದ ತಗೊಂಡ್ಬರ್ತಾರೆ. ಟ್ರ್ಯಾಕ್ಟರ್ ತಂದು ಇಲ್ಲಿ ಅನ್ಲೋಡ್ ಮಾಡ್ಕೊಂತಾರೆ. ಅನ್ಲೋಡ್ ಮಾಡಿ ಇದನ್ನ ಇಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ನಮ್ಮಲ್ಲಿ ಡಬಲ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. 50 kg ಡಬಲ್ ಪ್ಯಾಕಿಂಗು. ಅದು ಪ್ಯಾಕಿಂಗ್ ಮಾಡಿ ಅದಕ್ಕೆ ಸೈಲೇಜ್ ಕಲ್ಚರು, ಉಪ್ಪು, ಬೆಲ್ಲ ಎಲ್ಲ ಹಾಕಿ ಮಿಕ್ಸಿಂಗ್ ಮಾಡ್ತಾರೆ. ಮಿಕ್ಸಿಂಗ್ ಮಾಡಿ ಅದನ್ನ ಏರ್ ಔಟ್ ಮಾಡಿ ಏರ್ ಟೈಟ್ ಮಾಡಿ 25 ದಿನ ಫರ್ಮೆಂಟೇಷನ್ಗೆ ಇಡ್ತಾರೆ ಸರ್. ಫರ್ಮೆಂಟೇಷನ್ ಆದ್ಮೇಲೆ ರೈತರುಗಳಿಗೆ ನಾವು ಡಿಸ್ಪ್ಯಾಚ್ ಕೊಡ್ತೀವಿ. ಸರ್ ಈಗ ನೆಕ್ಸ್ಟ್ ಏನಿರುತ್ತೆ ಸರ್? ಈಗ ಸರ್ ಇದು TMR ಇದೆ ಸರ್. ಸರ್ TMR ಯಾವ ತರ ಪ್ರೋಸೆಸ್ ಆಗುತ್ತೆ ಅನ್ನೋದು ನಂಗೆ ಸರ್ ಖಂಡಿತ ತೋರಿಸ್ಬೇಕು ಸರ್. ಸರ್. ಈಗ TMR ಯಾವ ತರ ರೆಡಿ ಮಾಡ್ತೀರಾ ಸರ್? ಈಗ ಸರ್ ಇದು TMR ಬಂದಿದ್ದು TMR ಎಕ್ವಿಪ್ಮೆಂಟ್ ಸರ್. ಇದು TMR ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು 15 ಐಟಮ್ ನ ಮಿಕ್ಸಿಂಗ್ ಮಾಡ್ತೀವಿ. ಅಂದ್ರೆ ಒಂದು ಹಸುವಿಗೆ ಒಂದು ಮೇಕೆಗೆ ಏನೇನ್ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ಗೆ ಏನೇನ್ ಮೆಟೀರಿಯಲ್ ಬೇಕು ಎಲ್ಲಾ ಮೆಟೀರಿಯಲ್ ಮಿಕ್ಸ್ ಮಾಡಿ TMR ಬ್ಲೆಂಡರ್ ಅಂತ ಹೇಳ್ತೀವಿ ಸರ್. ಆ TMR ಬ್ಲೆಂಡರ್ಲಿ ಫಸ್ಟ್ ಬ್ಲೆಂಡ್ ಮಾಡಿ ಆಮೇಲೆ ಈ ತರ ಪ್ಯಾಕಿಂಗ್ ಆಗುತ್ತೆ. ಮಷೀನ್ ಪ್ಯಾಕಿಂಗ್ ಆಗಿ ಇಲ್ಲಿ ಈ ತರ ಪ್ಯಾಕಿಂಗ್ ಬರುತ್ತೆ ನೋಡಿ ಸರ್. ಇದು ನಿಮ್ ಪ್ಯಾಕಿಂಗ್ ಸರ್ ಈಗ ಆಗಿರೋದು? ಈ ತರ ಇದು 25 kg ಪ್ಯಾಕಿಂಗ್ ಇದು. ಸೊ ಈ ತರ 25 kg ಪ್ಯಾಕಿಂಗ್ ಆಗುತ್ತೆ. ಪ್ಯಾಕಿಂಗ್ ಇದೆಲ್ಲ ರೆಡಿ ಆಗೋ ಯೂನಿಟ್ ಸರ್ ಇದೆಲ್ಲ? ಇದು ಎರಡು ರೆಡಿ ಆಗೋ ಎಕ್ವಿಪ್ಮೆಂಟ್ ಸರ್. ಇದು ನಾವು ಹೊರದೇಶದಿಂದ ಪರ್ಚೇಸ್ ಮಾಡಿ ಇಟಲಿಯಿಂದ ಪರ್ಚೇಸ್ ಮಾಡಿದ್ವಿ. ಇದು ಇಟಲಿಯಿಂದ ಪರ್ಚೇಸ್ ಮಾಡಿ. ಇದು TMR ಗೋಸ್ಕರ ಪರ್ಚೇಸ್ ಮಾಡಿರುವಂತಹ ಎಕ್ವಿಪ್ಮೆಂಟ್. ಓಕೆ ಓಕೆ ಸರ್.